ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ದ್ವಾದಶಿ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಹಂಗಂತ ಇವತ್ತು ದ್ವಾದಶಿ ಮಾಡಿರೇನು ಅಂತ ಕೇಳಬೇಡ್ರಿ. ನಾವು ನಿನ್ನೆ ದ್ವಾದಶಿ ಮಾಡೀವಿ, ಆದ್ರೆ ವಿಡಿಯೋ ಒಂದಿನ ಲೇಟ್ ಹಾಕಿವಿ ಅಷ್ಟೇ. ಅಂತೂ ಇವತ್ತು ನಮ್ಮ ಡುಮ್ಮವ ಕರೆಕ್ಟ್ ಟೈಮ್ ಅಡಿಗೆ ಮಾಡ್ಯಾಳ ಜಲ್ದಿನಿ. ನಿಮ್ಮ ಕೈಲಿ ಯಾರು ಅನ್ಸ್ಕೋತಾರಿ ಲೇಟಾಗಿ ಅಡಿಗೆ ಮಾಡಿ? ನೀವು ವಾಕಿಂಗ್ ಹೋಗಲ್ಲ ಜಲ್ದಿ ಪೂಜೆ ಮಾಡಿದ್ರೆ ನಾನು ಜಲ್ದಿನೇ ಅಡಿಗೆ ಮಾಡ್ತೀನಿ ರೀ. ನಂದೇನು ಸಮಸ್ಯೆ ಇಲ್ಲ, ನಿಮ್ಮಿಂದನೇ ಲೇಟ್ ಆಗೋದು. ಆದ್ರೆ ಬೈಯೋದು ಮಾತ್ರ ನನಗೆ ನೀವು. ಹೌದೌದು, ನಮ್ಮ ಡುಮ್ಮಿ ಭಾಳ ಚಲೋ. ನಾನೇ ಸುಮ್ಮನೆ ಬೈತೀನಿ ಅಂತಂಗ. ಯಾಕೆ ಇವತ್ತು ಮುದ್ದೆ ಪಲ್ಯ ಉಪ್ಪು ಜಾಸ್ತಿ ಹಾಕಿದ್ ನೋಡ ಸ್ವಲ್ಪ. ಆಮೇಲೆ ಕುಸಂಬ್ರಿ ಹಂಗ ದಪ್ಪ ಕಾಳು ಬಿಡ್ಬೇಡಪ್ಪ. ನಮ್ಗೆ ವಯಸ್ಸಾಗಿರ್ಲಿ ಈಗ ಹರ್ಲಿ ಇರಂಗಿಲ್ಲ. ಒಂಚೂರು ಕುಟ್ಟಿದಂಗೆ ಮಾಡಿ ಕುಸಂಬ್ರಿ ಮಾಡು, ತಿನ್ಲಿಕ್ಕೆ ಆಗ್ತದ ಅಂದ್ರೆ. ಗನ ಹದಗಾರರು ಊಟದ ಪೂರ್ತಿಕ ನೋಡು. ಅದು ಬೇಕು ಇದು ಬೇಕು, ಅದು ಇಲ್ಲ ಇದು ಇಲ್ಲ, ಏನೇನೇನೇನು ಕಡಿಮೆ ಆಗಿ ಮಾಡ್ದ ನೋಡು. ಭೋಜನ ಪ್ರಿಯರು ಬ್ರಾಹ್ಮಣರು ಅಂತ ಅದಕ್ಕೆ ಅಂತಾರೆ. ಮತ್ತೆ ಏನಂತೀರಿ ಮಾಮಿ? ಊಟ ಆಯ್ತ್ರಿ? ಆಯ್ತು ನೋಡಪ್ಪ ಗುಂಡಣ್ಣ, ನಿಮ್ಮದು ಆಯ್ತಾ ಊಟ? ನಮ್ದು ಆಯ್ತು ನೋಡ್ರಿ ಮಾಮ, ಈಗ ಮುಗಿಸ್ಕೊಂಡು ಬಂದೇರಿ. ಏನು ಹೋಗುಂಡಣ್ಣ, ಮುಂಜಾನೆ ಎಷ್ಟು ದೊಡ್ಡ ಚೀಲ ತೊಗೊಂಡು ಹೊಂಟಿದ್ದಿಲ್ಲ ಸಂತಿ ತೊಗೊಂಡು. ಕಾಯಿಪಲ್ಲೆ ಸಂತಿ ತುಂಬ್ಕೊಂಡು ಹೋಗಿದ್ದೇನು ಅಷ್ಟು ಆ ಥರದ್ದು? ಹ್ಞೂ ರೀ ಮಾಮ, ಮತ್ತು ದ್ವಾದಶಿ ಅಡಿಗೆರಿ ಇವತ್ತು ಬೇಕಲ್ರಿ ಎಲ್ಲ ಥರ ಸಂತಿ. ಮಡಿಲಿ ಅಡಿಗೆ ಅಂದ್ರೆ ಏನು ಸುಮ್ಮನೆ ಇರ್ತದ್ರಿ? ಚಟ್ನಿ, ಕೋಸಂಬರಿ, ಮುದ್ದೆ ಪಲ್ಲೆ, ಹೊರ ಪಲ್ಲೆ, ಈ ಪಲ್ಲೆ 108 ಅಡಿಗೆ ಇರ್ತಾವ್ರಿ. ಅದಕ್ಕೆಲ್ಲ ಕಾಯಿಪಲ್ಲೆ ಗೀಪಲ್ಲೆ ಬೇಕಲ್ರಿ. ಹಂಗಾಗಿ ತೊಗೊಂಬಂದಿದ್ದೇರಿ. ಗೊತ್ತಿದ್ದದಲ್ರಿ ಮಾಮ, ಅದ್ರಾಗ ಏನದರಿ? ಬ್ರಾಹ್ಮಣರು ಭೋಜನ ಪ್ರಿಯರು. ಅಯ್ಯಯ್ಯ ಗುಂಡಪ್ಪ, ನಿನ್ನ ಬಯಗನು ಅದೇ ಬಂತ. ನಾವು ಈಗ ಅದೇ ಮಾತಾ ಅಂದಿದ್ದೀವಿ ನೋಡು. ಬಾರ ಈ ಕಡೆ ಕೊಡ್ಬಾ. ಸುಂದ್ರ ಏನ್ ಮಾಡ್ಲಿಕ್ಕೆ ಗುಂಡಣ್ಣ ಯಾಕೆ ಬಂದೇ ಇರಲ್ಲ? ಈಗ ಅಡಿಗೆ ಊಟ ಎಲ್ಲ ಆಯ್ತ್ರಿ ಮಾಮಿ. ಮತ್ತು ಗ್ಯಾಸ್ ಕಟ್ಟಿ ತೊಳೆದು ಬಾಂಡೆ ತಿಕ್ಕೋದು ಅವೆಲ್ಲ ಮಾಡ್ಬೇಕಲ್ರಿ. ಮಾಡ್ಲಿಕ್ಕತ್ತಿದ್ಲು. ಬರ್ತಿರ್ಬೇಕ್ರಿ ಮಧ್ಯಾಹ್ನದಾಗ. ನಿಮ್ಮ ಮನೆಗೆ ಬರಲಿಲ್ಲ ನನ್ನ ಸಮಾಧಾನನೇ ಆಗ್ಲಿಕ್ಕೆ. ಏನಾಯ್ತಪ್ಪ ಅಡಿಗೆ? ಏನು ಹೋಳಿಗೆ ಕಡುಬ? ಹೋಳಿಗೆನೇ ಮಾಡಿಸಿದ್ದೆ ರೀ ಮಾಮ. ಹೋಳಿಗೆ ಮಾಡಿದ್ರಿ ಮಸ್ತಾಗಿದ್ದು. ತುಪ್ಪ ಹೋಳಿಗೆ ಹಾಕ್ಕೊಂಡು ಬಡ್ದು ಬಂದು ನೋಡ್ರಿ. ಕರೆಗೂ ನಾವು ಮಂದಿ ಅಂದಂಗೆ ಮಾಡ್ತೀವಿ ನೋಡ್ಕೊಂಡಣ್ಣ. ಮೊದಲು ಊಟದ ನೋಡ್ಕೋತೀವಿ ಎಲ್ಲಿ ಹೋದ್ರೂ, ಹೌದಿಲ್ಲ? ಅದಕ್ಕಂತಾನೆ ಹೊಲ ಮಾರೋದದ, ಸಿಟಿ ಸೇರೋದದ. ಇದಕ್ಕಂತ ಕೇಳಿದ್ರೆ ಹುಡುಗರು ಸಾಲಿ ಸಂಬಂಧ ಬಂದೀವಿ ಅಂತ ಹೇಳೋದದ. ಹಂಗೆ ಅದ ರೀ ಮಾಮ. ಮತ್ತು ನಮ್ದ ತಗೋರಿ 50 ಎಕರೆ ಐತಿಲ್ರಿ. ಈಗ 8 ಎಕರೆಗೆ ಬಂದು ನಿಂತೀವ್ರಿ. ಮುಂದಿಂದು ನೋಡಿದ್ರಿ ಅದೊಂದಿಷ್ಟು ಯಾವಾಗ ಓದ್ತದ್ರಿ ಒಟ್ಟು. ಅದಕ್ಕೆ ನಾವು ಸಿಟಿ ಸೇರ್ಲಿಕ್ಕೂ ಹೋಗಿಲ್ಲ, ಹೊಲ ಮಾರ್ಲಿಕ್ಕೂ ಹೋಗಿಲ್ಲ ನೋಡಪ್ಪ. ಎಲ್ಲ ನಮ್ಮ ಮನ್ಯಾಗೂ ರಗಡ್ ಆ ಕಡೆ ಈ ಕಡೆ ಆಯ್ತು. ಹೊಲ ತೆಗಿಯಂಗ್ಲಂತಾನಂತ ನಾ ಯಾರಿಗೂ ಕಿವಿ ಕೊಡ್ಲಿಲ್ಲ ನೋಡು. 1 ಎಕರೆ ಹೊಲ ಮಾರಕ್ ಬಿಟ್ಟಿಲ್ಲ ನೋಡ್ಕೊಂಡಣ. ನನಗದು ಇಷ್ಟನೂ ಇಲ್ಲ. ಅಲ್ರಿ ಮಾಮ, ನನಗೆ ಅದೇ ಗೊತ್ತಾಗೋಲ್ತು. ನಮ್ಮ ಮಂದಿ ಹೊಲ ಯಾಕೆ ಜಾಸ್ತಿ ಮಾರ್ತಾರ್ರಿ? ಯಾಕೆ ಮಾರ್ತಾರಂದ್ರೆ ಮ್ಯಾಲೆ ಅದಲ್ಲೋ ಮಾರಾಯ. ನಮ್ಗೆ ಹೊಲ್ದಾಗ ಕೆಲಸ ಮಾಡೋದಾಗಂಗಿಲ್ಲ, ಪಾಲಿಗೆ ಕೊಟ್ಟು ಮಾಡ್ಸೋರು ನಾವು. ಅದಕ್ಕಂತಾರೆ ಹಳ್ಳಿಯಾಗ ಹೋಗಿ ಕೇಳ್ಬೇಕಂದ್ರೆ ಬ್ರಾಹ್ಮಣರು ಹೊಲ ಪಾಲಿಗೆ ಮಾಡ್ಲಿಕ್ಕೆ ಪುಣ್ಯ ಮಾಡಿರ್ಬೇಕಂತಾರೆ. ಅಷ್ಟು ಪ್ರಾಫಿಟ್ ಅದಾವ್ರಿಗೆ ಪಾಲಿಗೆ ಮಾಡಿದವ್ರಿಗೆ. ನಾವೇನು ಕೇಳಂಗೇ ಇಲ್ಲ. ಬೀಜ ಇಷ್ಟ ಹಾಕಿವ್ರಿ ಮುತ್ಯಾರ, ಇಷ್ಟ ಆಗ್ಯದ ನೋಡ್ರಿ ಅಂತ ಅಷ್ಟೇ ಗೊತ್ತು ನಮಗೆ. ಮುಂದಿಂದೆಲ್ಲ ಒಟ್ಟು ಮೇವು, ದನ ಮೇಯಿಸೋದು, ಪನ ಮೇಯಿಸೋದು ಭಾಳ ಯೂಸ್ ಮಾಡ್ಕೋತಾರೆ ಬಿಡು. ಅದು ಅವರು ದುಡಿತಾರ, ಅಷ್ಟು ಮಾಡ್ಕೋತಾರೆ ಬಿಡು. ಅವ್ರಿಗೆ ಅನ್ನೋದು ನಮ್ಮದೇನು ತಪ್ಪಲ್ಲ. ಆದ್ರೆ ಹಂಗಂತೇಳಿ ಲಾಸ್ಟಿಗೆ ಏನು ಮಾಡ್ತೀವಿ, ಹೊಲ್ದಾಗ ಕೆಲಸ ಮಾಡೋದು ಆಗ್ಲಪ್ಪ ಮಾರಾಯ, ಇದು ಯಾಕೆ ಬೆಳೆನೂ ಚಲೋ ಬರೋಲ್ಲ ನಮಗೆ ಅನ್ನೋದು 1-2 ಎಕರೆ ಹೊಲ ತೆಗಿದು ಸಿಟಿಯಾಗ ಒಂದು ಮನೆ ತೊಗೊಂಡು ಮನೆ ಮಾಡಿಬಿಡುದು ಸಿಟಿಗೆ. ಹೌದೌದ್ರಿ ಮಾಮ, ಇಂಥವು ಭಾಳ ಆಗ್ಯಾವ. ಸಿಟಿಯಾಗ 1-2 ಎಕರೆ ತೆಗೆದು ಮನೆ ಕಟ್ಸಿರ್ತಾರ. ಮಕ್ಕಳು ಸಾಲಿ ಕಲಿಸ್ತಾರೆ, ಚಂದಾಗಿ ಇಂಜಿನಿಯರು ಡಾಕ್ಟ್ರು ಮಾಡ್ತಾರ. ಅದಕ್ಕೆ ಅವಾಗ 1 ಎಕರೆ ಹೊಲ ತೆಗಿತಾರ. ಆಮೇಲೆ ಅವಕ್ಕೆ ಹುಡುಗರಿಗೆ ಫಾರಿನ್ ಕಳಿಸ್ತಾರ. ಸಾಲಿ ಕಲಿಸಿ ಫಾರಿನ್ಗೆ ನೌಕರಿ ಕಳಿಸ್ತಾರ. ನೌಕರಿಗೆ ಕಳಿಸೋ ಮುಂದಾಗ ಒಂದಿಷ್ಟು ಏನಾರ ಹೆಚ್ಚು ಕಡಿಮೆ ಹೊಲ ಮಾರ್ತಾರಂತಾನೆ ಇಟ್ಕೋ, ಮಾರಿ ಅಲ್ಲಿ ಕಳಿಸ್ತಾರ. ಅವು ಮದ್ವಿ ಮಾಡಿಂದ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಫಾರಿನ್ ಸೆಟ್ಲ್ ಲಾಸ್ಟಿಗೆ ಇಲ್ಲಿ ಏನು ದೊಡ್ಡ ಮನೆ ಕಟ್ಸಿರ್ತಾರಲ್ಲ ಇಲ್ಲಿ, ಮತ್ತೆ ಇವೇ ಗಂಡ ಹೆಂಡತಿ ಗುಳ್ಳಾಡೋದಿಲ್ಲಿ. ಆಮೇಲೆ ಅವರು ವಿಡಿಯೋ ಕಾಲ್ನಾಗ ಫೋನ್ಯಾಗ ಮಾತಾಡೋದು, ರೊಕ್ಕ ಕಳಿಸೋದು. ಇವೇನು ಆರೋಗ್ಯ ಸಮಸ್ಯೆ ಆಗಲಿ, ಏನಾರ ಸಮಸ್ಯೆ ಆಗಲಿ, ಮನೆಯವ್ರು ಕೆಲಸದವ್ರು ಇರ್ತಾರಲ್ಲ ಅವರೇ ನೋಡ್ಕೊಳ್ಳೋದು. ಮತ್ತೆ ಇವಕ್ಕೆ ಮಕ್ಳ ಕೈಯಂದು ಊಟ ಮಾಡೋದು ಇರಂಗಿಲ್ಲ. ಅವು ಲಾಸ್ಟ್ ಟೈಮಾಗ ಏನೋ ಸತ್ತಾಗರ ಬರ್ತಾರ ಇಲ್ಲ, ಅದೊಂದು ಇದನ್ನೇ ಬರ್ಬೇಕಂದ್ರೆ ದೊಡ್ಡ 3 ದಿನ ಬೇಕಲ್ಲ ಮತ್ತೆ ಪಾರಿನಿಂದ ಬರ್ಲಿಕ್ಕೆ. ಹಂಗಾಗಿ ವಿಡಿಯೋ ಕಾಲ್ನಾಗನೇ ಅವರು ಇದು ಮಾಡಿಬಿಡ್ತಾರೆ. ಇಲ್ಲೇನು ಮಾಡೋರು ಇರ್ತಾರಲ್ಲ, ಅದಕ್ಕಂತಾನೆ ಪ್ಯಾಕೇಜ್ಗಳು ಬಂದಾವಂತ ಮಾರ. ಈಗ ಎಲ್ಲದಕ್ಕೂ ಪ್ಯಾಕೇಜ್ ಬಂದಾವಂತ. ಮನೆ ಗುಂಡಪ್ಪ ಕೇಳಿ ನನಗೆ ಗಾಬರಿ ಆಗಿಬಿಡ್ತು ಮಾರಾಯ. ಹಳೋರು ಸಹಿತ ಸಿಗ್ತಾರಂತೋಪ ರೊಕ್ಕ ಕೊಟ್ರ. ಹೌದೌದ್ರಿ ಮಾಮ, ನೀವೇನಂದ್ರಲ್ರಿ ಅದು ಭಾಳ ಕರೆಕ್ಟ್ ಅದರಿ. ಹಿಂಗೆ ನಡೆದದ್ರಿ. ಈಗ ಹಳೋರು ಅಷ್ಟೇ ಅಲ್ರಿ ಮಾಮ, ಇಷ್ಟ ಅಂತೇಳಿ ಮುಗಿಸ್ಬಿಟ್ರ ಅವ್ರೆಲ್ಲನೂ ತೊಗೊಂಬರ್ತಾರಂತ್ರಿ. ತೊಗೊಂಬಂದು ಮುಗಿಸಿ ಅಳಿಸಿ 13 ದಿವಸ ಸಹಿತ ಮಾಡಿ ಹೋಗ್ಬಿಡ್ತಾರಂತ್ರಿ. ಅದಕ್ಕೆ ಪ್ಯಾಕೇಜ್ ಅದಂತ್ರಿ. ಎಂತೆಂಥ ಕಾಲ ಬಂತು ನೋಡ್ರಿ ಮಾಮ ಈಗ. ನಾ ಗುಂಡಪ್ಪ ಕೇಳಿ ನನಗೂ ಗಾಬರಿ ಆಯ್ತಪ್ಪ. ನಮ್ಮ ಗೆಳತಿ ಬೇಕು ಬೆಂಗಳೂರಾಗಿರ್ತಾಳ, ಆಕಿನ ಮಕ್ಳು ಫಾರಿನಾಗಿರ್ತಾರ. ಆಕಿನ ಹಂಗೆ ಆಗ್ಯದಂತ ನೋಡು. ಯಾರ್ಯಾರು ಇಲ್ಲಂತ ಮಕ್ಳು ಇಲ್ಲಿ ಮುಗೀತು ಪ್ಯಾಕೇಜ್. ಏನಂತೇಳಿ ಈಗ ಅದನ್ನ ಕೊಟ್ಟಾರಂತ. ಅವರೇ ಬಂದು ಎಲ್ಲ ಒಂದು ಗಾಡಿ ತೊಗೊಂಡು ಬಂದ್ಬಿಟ್ರಂತ, ವ್ಯಾನ್ ತೊಗೊಂಡು ಅಷ್ಟು ಮುಗಿಸಿ ಹೋದ್ರಂತ ನೋಡು.
ಎಂತಿಂತ ನೋಡೋದು ಬಂತಪ್ಪ ಅಂತೀನ. ಹಂಗಿದ್ರ ಏನ್ ಬಿಡ್ತಾರಿ ಮಾಮಿ, ಅಷ್ಟೆಲ್ಲ ಆತದಂತ ಗೊತ್ತಿದ್ರು ಮತ್ತೆ ಮಕ್ಕಳನ್ನ ಸಾಲಿ ಕಳಿಸಿ ಫಾರಿನ್ಯಾಗ ಇರ್ಬೇಕಂತಾನೆ ಇಷ್ಟಪಡ್ತಾರ್ರಿ. ಅದೇನ್ ಫಾರಿನ್ಕ್ ಮೆಚ್ಚಾರೋ ಏನೋ, ಇಲ್ಲೇ ಸಾಲಿ ಕಲ್ತು ಚಂದಾಗೆ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದಿದ್ರ ನಮ್ಮನ್ನ ನೋಡ್ಕೋತಾವ ಅನ್ನೋದು ತಂದೆ ತಾಯಿ ಬಲ್ಲಿ ಇಲ್ಲ ಇಲ್ರಿ. ಬರೇ ನಾ ಸಾಲಿ ಕಳಿಸ್ಬೇಕು, ನಾ ಅಷ್ಟು ಪರ್ಸೆಂಟೇಜ್ ತೆಗಿಸ್ಬೇಕು, ಮಕ್ಕಳ ಕೈಲಿ ಇಷ್ಟು ಪರ್ಸೆಂಟೇಜ್ ತೆಗಿಸ್ಬೇಕು, ಇದೇ ನೋಡ್ರಿ ಅವ್ರ ತಲೆಯಾಗ. ಮೊನ್ನೆ ನೋಡ್ರಿ ನಮ್ಮ ತಂಗಿನೇ ಮಗಳಿಗೆ ಹೇಳ್ತಾಳ್ರಿ 95% ಮಾಡಬೇಕು ನೀನು, ಅದ್ರ ಮ್ಯಾಲನೆ ಮಾಡ್ಬೇಕು, ಅದ್ರ ಕೆಳಗೆ ಮಾಡಿದೆ ಅಂದ್ರ ನಾ ಏನಾರು ಮಾಡ್ಕೊಂಡ್ಬಿಡ್ತೀನಿ ನೋಡಂತ. ಮಕ್ಕಳ ಮುಂದೆ ಹೇಳೋ ಮಾತ್ರಿ ಇವು ಎಲ್ಲ. ಹೌದೌದು ಗುಂಡಣ್ಣ, ಈಗ ಹಂಗೆ ಅದ ಮತ್ತ ಸಾಲಿಗೆನೆ ಮಹತ್ವ ಭಾಳ ಅದಲ್ಲಪ್ಪ. ಕಲಿಬೇಕು ಬಿಡು ಮಕ್ಳು, ಸಾಲಿ ತೀರಾ ಕಲಿಬೇಡ ಅಂತ ನಾವು ಹೇಳಂಗಿಲ್ಲ, ಆದ್ರ ಕಲಿಸ್ಲಿ ಬ್ಯಾಡ ಅನ್ನಂಗಿಲ್ಲ. ಒಂದು ಲಿಮಿಟ್ ಅಂತ ಇರ್ತದ. ಅದಕ್ಕೆ ಲಿಮಿಟ್ ಅಂದ್ರೆ ಏನು, ಸಾಲಿ ಕಲೀಲಿ. ಇಲ್ಲೇ ನಮ್ಮ ದೇಶದಾಗ ರಘು ಹುಡದವು ಮರ ನೌಕರಿಗಳು, ಫಾರಿನ್ಗೆ ಯಾಕೆ ಕಳಿಸ್ತಾರನೆ ನನಗೆ ಅದೇ ಅರ್ಥ ಆಗೋಲಾಗ್ಯದ. ಅಲ್ಲಿ ಹೋಗಿ ಕಲ್ತು ಬಂದ್ರ ಅಥವಾ ಅಲ್ಲಿ ನೌಕರಿ ಮಾಡಿದ್ರ ಒಂದ್ ವರ್ಚಸ್ ಇರ್ತದಂತ್ರಿ ಮಾಮ, ಒಂದ್ ವರ್ಚಸ್ ಇರ್ತದ. ಏಯಪ್ಪ ದಾಳಿ ಹೊಡಿಲಿ, ಏನು ವರ್ಚಸ್ ತಗೊಂಡು ಏನು ಮಾಡ್ತೀವಿ ಬಿಡ ಮಾರಾಯ. ತಂದೆ ತಾಯಿ ಸಾಯಿ ಕಾಲದಾಗ ಮಕ್ಕಳನ್ನೇ ಮುಂದಿರ್ಲಿಲ್ಲ ಅಂದ್ರ, ತಂದೆ ತಾಯಿ ಮಕ್ಕಳ ಮುಖಾನೇ ನೋಡ್ಲಾರ ತೀರ್ಕೊಂಡ್ರು ಅಂದ್ರ ಅದನ್ನ ತಗೊಂಡು ಏನು ಮಾಡ್ದ ಅಯ್ಯಪ್ಪ. ಏನು ಸಾಲಿ ಕಲಿಸಿದಾರ ಏನು, ಏನು ರೊಕ್ಕ ಕಳಿಸಿದಾರ ಏನು. ಅದಕ್ಕಂತಾನೆ ನಮ್ಮ ರಾಜಪ್ಪನು ಒಂದಿಷ್ಟು ದಿನ ಬೆನ್ನ ಹತ್ತಿದ್ದ, ನಾ ಓದ್ತೀನಮ್ಮ ಬೇರೆ ದೇಶಕ್ಕೆ ಹೋಗ್ತೀನಮ್ಮ ಅಂತ. ನಾ ಮರೇ ಬ್ಯಾಡ ಅಂದ್ರೆ ಬ್ಯಾಡ ಅಂತ ನೋಡ್ಕೊಂಡಾನ. ಎಷ್ಟು ದುಡಿತಿದಿ ಅಷ್ಟು ದುಡಿ, ಇಲ್ಲೇ ದುಡಿಯಪ್ಪ ಯಪ್ಪ, ನೀ ಎಲ್ಲಿ ಹೋಗೋದೂ ಬೇಡ, ನೀ ಪಗಾರ ಜಾಸ್ತಿ ತಂದು ಕೊಡೋದೂ ಬೇಡ ನಮಗ ಅಂತೇಳಿ. ಇಲ್ಲಿ ಬೆಂಗಳೂರು ಅಂತ ಊರಾಗಿದ್ರೆ ಏನಾಗ್ತದ, ಒಂದಿಂದಾಗ ಬಂದ್ಬಿಡ್ಬೋದು ಗುಂಡಪ್ಪ, ಹೌದಾ ಅಲ್ಲ? ಹೌದೌದ್ರಿ ಮಾಮಿ, ನೀವು ಬಹಳ ಬೆಸ್ಟ್ ಕೆಲಸ ಮಾಡಿರಿ ನೋಡ್ರಿ. ಇವತ್ತೇನಪ್ಪ ನೀನು ವಾಕಿಂಗ್ ಹೋಗಿಲ್ಲ ಅನ್ಕೊಂಡಣ್ಣ? ಇಲ್ರಿ ಮಾಮ ಹೋಗಿಲ್ರಿ. ಸಂಜೆ ಮುಂದೆ ಬರ್ರಿ, ಒಂದ್ ಸ್ವಲ್ಪ ಹೋಗಿ ತಿರುಗಾಡಿ ಬರಮಂತ. ಹಂಗ ವಾಕಿಂಗ್ ಬಿಟ್ಟಿವಂದ್ರೆ ಸಮಾಧಾನ ಆಗಂಗಿಲ್ರಿ ಮಾಮ. ಆಯ್ತು ತಗೋ ಬರ್ತೀನಿ ಅಂತ, ಹೋಗ್ಬರಮ್ಮ. ಸರಿ ನಾ ಏನು ಬರ್ಲಿರಿ ಮಾಮ? ಹೋಗ್ಬರ್ತೀಯ? ಹಾಂ ಹೋಗ್ಬರಪ್ಪ, ಬರ್ತೀನಿ ರೀ ಮಾಮಿ. ಹಾಂ ಆಯ್ತು ಹೋಗ್ಬಾರಪ್ಪ. ಸುಂದ್ರಿನ್ ಬಾ ಅಂತೇಳ ಮನೆ ಕಡೆ. ಹಾಂ ಹೇಳ್ತೀನಿ ರೀ ಮಾಮಿ. ಅತ್ತೆಯ, ನಾನು ಸ್ವಲ್ಪ ಸುಂದ್ರಿ ಅಕ್ಕ ಮನೆಗೆ ಹೋಗಿ ಬರ್ಲಾ? ಹಾಂ ಸುಂದ್ರಿ ಮನೆಗೆ ಹೋಗ್ಬರ್ತಾಳ ಅಂತ? ಏನಾಗದ ಈಕಿಗೆ? ಏನು ಸುಂದ್ರಿ ನಿಂಬೆಹಣ್ಣು ನಿಂಡ್ಯಾಡ ಏನು? ಯಾಕ ಆಕಿನ ಜೊತೆ ಎಷ್ಟರ ಹುಟ್ಟಾಡಕತ್ತಾಳಲ್ಲ, ಏನಾಗ್ಯದ ಅಂತ ಇದನ್ನು ಕಂಡು ಹಿಡಿಯಬೇಕಂತೀನಿ, ನನಗೂ ಆಗವಲ್ದು. ಹಾಂ ಹೋಗ್ಬಾರವಾ ಪ್ರಿಯಾ, ಜಲ್ದಿ ಬಾ ಆಯ್ತು. ಹುಡುಗನ್ ಬಿಟ್ಟು ಹೋಗಿರ್ತಿದಿ ಮತ್ತೆ ಎದ್ನಂದ್ರೆ ಅಳತಾನವ. ಹಾಂ ಸರಿ ಅತ್ತೆ. ಅಲ್ಲ ಪ್ರಿಯ ಯಾಕಷ್ಟು ಸುಂದ್ರಿ ಮೇಲೆ ಜೀವ ಆಗ್ಯಾಳ ಈಗ? ಅದನ್ನ ಸ್ವಲ್ಪ ಹೆಂಗಾರ ಮಾಡಿ ಕಂಡಿಡಿ. ಮನೆಗೆ ಕೂತಿರ್ತಿಡ್ಡುಮ್ಮ ಇಂಥವೆಲ್ಲ ಕಂಡಿಡಿಬೇಕು. ಯಾರ ಮನೆಗೆ ಬಂದ್ರಂದ್ರೆ ಕೇಳ ಏನಾರ ನಡ್ದದ ಏನ ಇಬ್ಬರು ಮಧ್ಯೆ ಅಂತೇಳಿ. ನಾನು ಕೇಳ್ತೇನೆ, ನನಗೂ ಅದೇ ತಲೆ ಓಡ್ಲಿಕ್ಕತ್ತದ. ಇವತ್ತರ ನಾಳೆ ಏನಾದ್ರು ತಿಳ್ಕೊತೀನಿ. ಆಯ್ತಾಳ, ನಾವು ಸ್ವಲ್ಪ ತೋಟದ ಕಡೆ ಹೋಗ್ಬರ್ಲೆ? ಹಾಂ ಹೋಗ್ಬರ್ರಿ. ಸುಂದ್ರಿ ನಡುವ ಪ್ರಿಯಾ ನಡುವ ಏನು ನಡೆದಿರ್ಬೇಕು? ಈಕಿ ನಮ್ಮಕ್ಕೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕೆಲ್ಲ ಅಂತ ಅದ್ರಾಗ ಸುಂದ್ರಿ ಮನೆಗೆ ಹೋಗುದೇನು, ಸುಂದ್ರಿ ಅಕ್ಕ ಬಾ ಅಕ್ಕ ಅಂತ ಜೀವ ಮಾಡೋದೇನು, ಇಷ್ಟು ನಡ್ಸಾಳ ಅಂದ್ರ ಏನೋ ಮಸಲತ್ ಮಾಡ್ಯಾಳ ಆಕಿ ಸುಂದ್ರಿ. ಏನಂತೀರಿ ಮಾಮಿ, ಕೂತೀರಿ? ಊಟ ಆಗ್ಯಾದ್ರಿ? ಆಗ್ಯದ ನೋಡುವ, ಬಾರ ಸುಮಗ ಬಾ ಕುಡು ಬಾ. ಏನವ ಹೊಸ ವರ್ಷದ್ದು ಏನೋ ಆಚರಿಸ್ಬೇಕು ಹಂಗ ಹಿಂಗ ಓಡಾಡ್ಲಿಕತ್ತೀರಂತಲ್ಲ, ಏನಾಯ್ತು? ಹೌದ್ರಿ ಮಾಮಿ, ಎಲ್ಲರೂ ರೊಕ್ಕ ಹಾಕಿ ಒಂದ್ ಸ್ವಲ್ಪ ಏನಾರ ಮಾಡಮು ಅಂತೇಳಿ ಪ್ಲಾನ್ ಮಾಡೀವ್ರಿ. ನಿಮಗೂ ಹೇಳ್ಬೇಕಲ್ರಿ ಸುಂದ್ರಿ. ಮಾಡಮ್ ತಗೋರಿ ಮಾಮಿ, ಚಂದ ಅನಿಸ್ತದ್ರಿ. ಅಷ್ಟು ಒಣೆನವ್ರು ಕೂಡಿ ಒಂದಿಷ್ಟು ಗೇಮ್ ಮಾಡಿ ಚಂದಗೆ ಊಟ ಮಾಡಿಸಿ 12 ಗಂಟೆ ಕೇಕ್ ಕಟ್ ಮಾಡಿ ನೀವೇರ ಆಚರಿಸಮಂತ್ರಿ. ನಾವು ಏನಲ್ಲ ಉಗಾದಿಗೆ ಅಂತಾರ ಬಿಡ್ರಿ ಮಾಮಿ, ಆದ್ರೂ ಸುಮ್ ಮಾಡೋದ್ರಿ. ಯಾವಾಗ್ಲೂ ಮಾಡಿಬಿಡ್ದ್ರಿ, ಉಗಾದಿಗೂ ಮಾಡೋದು ಈಗೂನು ಮಾಡೋದ್ರಿ. ಅದು ಕರೆಯದ ಬಿಡು. ಆದ್ರ ಮಾಮಾರ ಏನಂತಾರ, ನಿಮ್ಮ ಮಾಮ ಯುಗಾದಿಗೆ ಅದ ನಮ್ಮ ಹೊಸ ವರ್ಷ, ಈಗೇನ್ ಮಾಡ್ತೀರಿ ಇಂಗ್ಲೀಷ್ನವ್ರದು ಅಂತೇಳಿ ಅನ್ಲಿಕತ್ತಿದ್ರಿ ನಿನ್ನೆ. ಅದಕ್ಕಂತೀನಿ ಮಾಮರಿಗೆ ತಿಳಿಸಿ ಹೇಳಿದ್ರ ಒಪ್ಕೋತಾಳ ಹೇಳ್ರಿ ಮಾಮಿ. ಸುಮ್ಮ ನಮ್ಮ ಖುಷಿ ಸಂಬಂಧ ಮಾಡುದ್ರಿ. ಹಂಗಂತೀಯ? ಆಯ್ತು ತಗೋ ಮಾಡಮಂತ. ಅಂದಂಗೆ ಪ್ರಿಯ ಹೇಳೋದ್ರಿ ಮಾಮಿ, ಯಾರು ಕಾಣಿಸೋಲ್ರಲ್ಲ, ಹೇಳೋದ್ರ ಮಾಮ ಪ್ರಿಯ. ನಿಮ್ಮ ಮಾಮ ಈಗ ತೋಟಕ್ಕೆ ಹೋದ್ರು. ಈಕಿ ಪ್ರಿಯಾ ಸುಂದ್ರಿ ಮನೆಗೆ ಹೋಗ್ಬರ್ತೀನಿ ಅಂತ ಹೋಗ್ಯಾಳ. ಹಾಂ ರೀ ಮಾಮಿ, ಸುಂದ್ರಿ ಮನೆಗೆ ಹೋಗ್ಯಾಳ್ರಿ? ಅದೇಂತೇನ್ರಿ ಪ್ರಿಯಾ ಹಿಂಗ್ ಬರೋ ಮುಂದಾಗ ಆ ಕಡೆ ಸುಂದ್ರಿ ಮನೆ ಕಡೆ ಹಾಕಿ ಹೋದ್ಲರಿ. ನಾ ಈ ಕಡೆ ಬಂದೆ ನೋಡಿ ಗಾಬರಿ ಐತ್ ನನಗ. ಅದಕ್ಕೆ ಕೇಳಿದ್ರಿ ನಿಮಗೆ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋ ಸಂಬಂಧ ಎಲ್ಲಿ ಹೋಗ್ಯಾಳ ಅಂತೇಳಿ. ಏವ್ವ ಭಾರಿ ಐತಲ್ರಿ ಮಾಮಿ. ಅವು ಸುಂದ್ರಿ ಮನೆಗೆ ಒಳ್ಳೆ ಪ್ರಿಯಾ ಹೋಗ್ತಾಳಂದ್ರ ಭಾರಿ ಬಿಡ್ರಿ ಇದು. ಹೌದು ನೋಡ ಸುಮ, ನನಗೂ ಅದೇ ಗಾಬರಿ ಆಗ್ಯದ. ನೀನ ಸುಂದ್ರಿನಂದ್ರ 3 ಮಳ ಜಿಗೇಕಿಕ್ಕಿ ನಮ್ಮ ಪ್ರಿಯಾ. ಆಕೆನ ನಾನು ಮಾತಾಡ್ಸೇ ಕೊಡ್ತಿದ್ದಿಲ್ಲ ಆಕಿನ ಜೊತೆ. ಈಗ ಏನು ಸುಂದ್ರಿ ಮನೆಗೆ ಬಂದ್ಲಂದ್ರ ಬನ್ನಿ ಅಕ್ಕ ಕುತ್ಕೊಳ್ಳಿ ಅಕ್ಕ ಅಂತೇಳಿ ಆಕಿಗೆ ಚಹಾ ಮಾಡಿ ಕೊಡೋದೇನು, ಕಾಫಿ ಮಾಡಿ ಕೊಡೋದೇನು, ಆಮೇಲೆ ಅವ್ರ ಮನೆಗೆ ಹೋಗಿ ಬರೋದೇನು, ಅವ್ರ ತಮ್ಮ ಕನ್ಯೆ ನೋಡಿದೇಕಿನ ನಮ್ಮ ಪ್ರಿಯಾನೇ. ಅಯ್ಯವ್ವ ಯಾಕಿಷ್ಟು ಆಕಿನ ಜೊತೆ ಒಕ್ಕಾಡ್ತಿರ್ಬೇಕು, ಏನು ನಡೆದಿರ್ಬೇಕು? ನನಗಂತೂ ತಲೆಯಾಗ ಹುಳ ಬಿಟ್ಟಂಗಾಗ್ಯದ ನೀನ ಸುಮ. ಹೌದೌದ್ರಿ ಮಾಮಿ, ಇದು 9ನೇ ಅದ್ಭುತ ಬಿಡ್ರಿ. ಅಲ್ಲ ಒಬ್ಬನ ಕಂಡ್ರೆ ಒಬ್ರಿಗೆ ಆಗ್ತಿದ್ದಿಲ್ಲ, ಈಗ ಹಂಗೆ ಮಾಡ್ತಾರಂದ್ರ ಏನಾಗ್ಯದೇನ್ರಿವ? ಅಯ್ಯವ್ವ ಅದೇ ಅಂತೀನಿ. ಅಲ್ಲ ಸುಮ, ಏನು ನಡೆದಿರ್ಬೇಕು ಇಬ್ಬರು ನಡುವ?
ಕರೆ ಹೇಳು, ನಿನಗೇನು ಗೊತ್ತಿಲ್ಲ? ಹಾನಿ ಮಾಡಿ ಹೇಳ ಸುಮ್ಮ ನೀನು. ಸುಂದ್ರಿ ಎಲ್ಲ ನಿನ್ ಮುಂದೆ ಹೇಳ್ತಾಳ, ಬಾಯಿ ಬಿಟ್ಟಿರ್ತಾಳ. ಅವ್ರಿಬ್ಬರು ನಡುವ ಏನೋ ನಡೆದದು. ಅದು ಏನು ಅಂತೇಳಿ ನಿನ್ ಮುಂದೆ ಹೇಳಾರ ಅಂತೂ ಇರಂಗಿಲ್ಲ. ಹಂಗೇನ್ರ ಇದ್ರ ನನಗೊಂದು ಸ್ವಲ್ಪ ಕಿವಿಗೆ ಹಾಕ ಸುಮ್ಮ. ನೋಡು ಸ್ವಲ್ಪ. ಹಾ, ಏನಾಗಿರ್ಬೇಕು ನನಗದು ಬೇಕಾಗ್ಯದ. ಏ ಇಲ್ರಿ ಮಾಮಿ, ನನಗೇನು ಗೊತ್ತಿಲ್ರಿ. ಕರೆ ಹೇಳ್ಬೇಕಂದ್ರ ನನಗೆ ಸುಂದ್ರಿ ಜೊತೆ ಮಾತಾಡೋದೇ ಆಗಿಲ್ಲ. ಬರ್ರಿ ಅವತ್ ನೋಡ್ರಿ ಅವ್ರ ಮನೆಗೆ ಹೋಗ್ಬೇಕಂತ ಹೋದರಿ. ಹೋದಾಗ ಒಲಿ ಮೇಲೆ ಹಾಲಿಟ್ಟು ಹೋಗ್ಬಿಟ್ಟೇನ್ರಿ. ಆಮೇಲೆ ಅವ್ರ ಮನೆಗೆ ಹೋಗಿ ನೆನಪಾಯ್ತು, ಅಯ್ಯೋ ಸುಂದ್ರಿ ಒಲಿ ಮೇಲೆ ಹಾಲಿಟ್ಟಿನವ, ನಾ ಹೋಗ್ತೀನಿ ಅಂತೇಳಿ ನಾ ಬಂದೆ. ಆಕಿನೂ ನನ್ನ ಗಂಡ ಹಾಲು ತರ್ಲಿಕ್ಕೆ ಮತ್ತೆ ಹೋದವ ಏನೋ ಬಂದಿಲ್ಲ ಅಂತ ಆಕಿ ಎದ್ದೋದ್ಲು. ಹಂಗಾಗಿ ಮತ್ತೆ ಭೇಟಿನೇ ಆಗಿಲ್ರಿ ನಾವಿಬ್ರು. ಓದ್ನ ಕೇಳ್ತೀನಿ ತಗೋರಿ ಮಾಮಿ ಏನ್ ನಡೆದ ಅಂತೇಳಿ. ಆಕಿ ಸುಂದ್ರಿ ಏನು ನನ್ನ ಮುಂದೆ ಬಾಯಿ ಬಿಡದೇನು ಭಾಳ ತಿಳಿಯಂಗಿಲ್ರಿ. ಅಲ್ಲ ಆಕಿ ಏನ್ರ ಕೇಳಿದ್ನಂದ್ರೆ ಹೇಳೇ ಬೀಳ್ತಾಳ. ಆಕಿ ಏನ್ರ ಹೇಳಿಲ್ಲ ನಿಮ್ಮ ಮುಂದೆ ಬಂದು ಹೇಳ್ತೀನಿ ರೀ. ಅಷ್ಟು ಮಾಡಿ ಪುಣ್ಯ ಕಟ್ಕೋರ್ವ. ಯಾಕಂದ್ರ ಆಕಿ ಏನ್ರ ಅಂಜಿಕೆ ಹಾಕಿದ್ಲಂದ್ರ ಇದು ಅಂಜಿ ಮತ್ತೆ ಪ್ರಿಯ ಏನ್ರ ಮಾಡಿತಂದ್ರ ಅದಕ್ಕೆ ಅಂಜಿಕೆ ಬಂದದ. ಅಯ್ಯವ್ವ ಸುಂದ್ರಿ ಭಾಳ ಡೇಂಜರ್ ಇದ್ದಾಳ. ಹಂಗೇನ್ರ ಅದಲ್ಲೇ ಹಿಂಗಿಕಿ ಈಕಿ ಪ್ರಿಯ ನಿನಗಂತೂ ಗೊತ್ತಿದ್ದದ. ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಕೊಳಂಗ್ಲಿಕ್ಕಿ ಅಂತಕಿ ಆಕಿನ ಜೊತೆ ಇಷ್ಟು ಒಕ್ಕಾಡಕತ್ತಾಳ ಅಂದ್ರ ಒಂದು ಸ್ವಲ್ಪ ಏನು ನಡೆದ ಅಂತೇಳಿ ನೀನೇ ಕೇಳಾಕಿನ ಸುಂದ್ರಿನ. ಆಯ್ತು ತಗೋರಿ ಮಾಮಿ, ಕೇಳ್ತೀನಿ. ಆದ್ರೆ ನೀವು ಅಂತ ಪರಿ ಏನು ಟೆನ್ಷನ್ ತಗೋಬಾರ್ಬಿಡ್ರಿ ಮಾಮಿ. ಅಂಥದ್ದೇನು ಮಾಡಿರಂಗಿಲ್ಲ ಅದು ಸುಂದ್ರಿ. ಹಂಗಂತೀಯ? ಆಯ್ತವ, ಏನಾರ ಇರಲಿ ಒಟ್ಟು ಕೇಳಿ ಬಾ. ಆಯ್ತು ಹೇಳ್ರಿ, ಕೇಳ್ತೀನಿ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಕಡೆಯಿಂದನೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆ ದೇವರು ನಿಮಗೆಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.